ಈ ಭಾಗದಲ್ಲಿ ಬಹಳ ಸುಂದರವಾದಂತಹ ದೇವಸ್ಥಾನ ಎಲ್ಲಾದ್ರೂ ನಿರ್ಮಾಣ ಆಗೈತೆ ಅಂತಂದ್ರೆ ನಂದುಗುಡಿಯ ಬೀರಪ್ಪನ ಭಕ್ತರ ಮುಖಾಂತರ ನಂದುಗುಡಿಯಲ್ಲಿ ಆಗಿರ್ತಕ್ಕಂಥ. ಬಹುಶಃ ಇಲ್ಲಿ ಕಟ್ಟಡ ಮಾಡೋದಿಕ್ಕೆ ಯಾರ ಶಿಲ್ಪಿಗಳು ಒಪ್ಕೊಂಡಿದ್ದಾರೆ ಆ ಶಿಲ್ಪಿಗಳು ಯಾವತ್ತೋ ಬೇಸರ ಆಗಲಾರ್ದೆ ಬಹಳ ಖುಷಿಯಿಂದ ಕೆಲಸ ಮಾಡೋದಿಕ್ಕೆ ಕಾಲಕ್ಕೆ ತಕ್ಕಂತೆ ಹಣವನ್ನ ನೀಡಿದಂತಹ ಸಂದರ್ಭ ಬಹುಶಃ ಅವರ ಇತಿಹಾಸದಲ್ಲಿ ನಂದುಗುಡಿ ಭಕ್ತರು ಬಿಟ್ರೆ ಬೇರೆ ಎಲ್ಲೂ ಆಗಿರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ರೀತಿ ಭಕ್ತರು 20 ಲಕ್ಷ ರೂಪಾಯಿಯಿಂದ ಹಿಡಿದು ಎಲ್ಲಾ ರೀತಿಯ ತಮ್ಮ ಶಕ್ತಿಯಾನುಸಾರ ನಮ್ಮ ಮನೆ ಎಷ್ಟು ಮುಖ್ಯನೋ ನನ್ನ ಮನೆಯ ದೇವರ ಮನೆನೂ ಅಷ್ಟೇ ಮುಖ್ಯ ಅಂತ ಹೇಳಿ ತಿಳಿದು ಸಮಯಕ್ಕೆ ಸರಿಯಾಗಿ ದೇವಸ್ಥಾನವನ್ನ ಬಹಳ ವಿಜೃಂಭಣೆಯಿಂದ ಬಹಳ ಐತಿಹಾಸಿಕವಾಗಿ ನಿರ್ಮಾಣ ಮಾಡಿದಂತಹ ಕೀರ್ತಿ ನಂದುಗುಡಿ ಬೀರಪ್ಪನ ಭಕ್ತರಿಗೆ ಸಲ್ಲುತ್ತೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ಭಕ್ತಿ ಪರಂಪರೆ. ನಿಮಗೆ ಬೀರಪ್ಪನ ಮಹಿಮೆ ಅಭಾವವಾಗಿ ನಿಮ್ಗೆ ಹೇಳ್ತೀನಿ. ಸ್ವಾತಂತ್ರ್ಯ ನಂತರ ನಮ್ಮ ದೇಶದಲ್ಲಿ ಗಣಪತಿ ಗುಡಿಗಳು ಹೆಚ್ಚಾದ, ಹನುಮಂತನ ಗುಡಿಗಳು ಹೆಚ್ಚಾದ, ಆದ್ರೆ ಬೀರಪ್ಪನ ಗುಡಿಗಳು ಇಡೀ ದೇಶದಲ್ಲಿ ಯಾವ್ದಾದ್ರು ದೇವರುಗಳು ಹೆಚ್ಚು ದೇವಸ್ಥಾನಗಳನ್ನ ಹೊಂದಿದ್ರೆ ಅದು ಬೀರಪ್ಪನ ಗುಡಿಗಳು. ಎಲ್ಲಾ ಧರ್ಮದಲ್ಲೂ, ಸಿಖ್ ಧರ್ಮದಲ್ಲೂ ಸಹಿತನ ಬೀರಪ್ಪನ ಹೆಸರು ನೀವು ಕೇಳ್ತೀರಿ, ಮುಸಲ್ಮಾನ್ ಧರ್ಮದಲ್ಲೂ ಸಹಿತನ ಬೀರಪ್ಪನ ಹೆಸರನ್ನ ಕೇಳ್ತೀರಿ, ಒಕ್ಕಲಿಗರಲ್ಲೂ ಬೀರಪ್ಪನ ಹೆಸರುಗಳನ್ನ ಕೇಳ್ತೀರಿ, ವೀರಶೈವ ಲಿಂಗಾಯತರಲ್ಲೂ ಬೀರಪ್ಪನ ಹೆಸರುಗಳನ್ನ ಇಟ್ಕೊಂಡಿರೋದನ್ನ ನಾವು ನೋಡ್ತೀವಿ. ಎಲ್ಲಾ ಜಾತಿ ಧರ್ಮಗಳಿಗೆ ಒಂದಲ್ಲ ಒಂದು ಕಾಲದಲ್ಲಿ ಯಾವ್ದಾದ್ರು ದೇವರು ಇತ್ತು ಅಂದ್ರೆ ಅದು ಬೀರಪ್ಪನ ಹೆಸರೇ. ವೀರಭದ್ರನೇ ಭೈರವ ಅಂತ ಕರಿತೀವಲ್ಲ ನಾವು. ಹಲವಾರು ಹೆಸರುಗಳಿಂದ ಭಕ್ತರ ಭಕ್ತಿಗೆ ಮಾರು ಹೋಗಿ ಹಲವಾರು ಹೆಸರುಗಳಲ್ಲಿ ದೇಶಾದ್ಯಂತ ನೆಲೆಸಿದಂತ ಬೀರಪ್ಪ ಹಾಲು ಮತಸ್ಥರಿಗೆ ಬಹಳ ಪ್ರೀತಿ. ಕಾರಣ ಏನು ಅಂತಂದ್ರೆ ನೀವು ಸ್ವಾಮಿಗಳನ್ನ ಇವತ್ತಿನ ಸ್ವಾಮಿಗಳನ್ನು ಸಹಿತನ ದುಡ್ಡು ಕೊಟ್ಟು ನಿಮ್ ಕಡೆ ಮಾಡಿಸ್ಕೋಬಹುದು, ಯಾವ್ಯಾವ್ದೋ ಆಮಿಷದಲ್ಲಿ ನಿಮ್ ಕಡೆಗೆ ಮಾಡ್ಕೋಬಹುದು. ಆದ್ರೆ ದೇವರಿಗೆ ನೀವು ಕೋಟಿ ಕೊಟ್ಟರು ಸಹಿತನ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಭಗವಂತ ಇರ್ತಾನೆ ಅನ್ನೋ ಕಾರಣಕ್ಕೆ ಕಳ್ಳರು ಬಂದು ನಮಸ್ಕಾರ ಮಾಡ್ತಾರೆ, ನ್ಯಾಯಸ್ಥರು ಬಂದು ನಮಸ್ಕಾರ ಮಾಡ್ತಾರೆ, ಸತ್ಯವಂತರು ನಮಸ್ಕಾರ ಮಾಡ್ತಾರೆ. ಹಾಗಾಗಿ ದೇವರು ಯಾವ ಆಮಿಷಗಳಿಗೂ ಒಳಗಾಗಲಿಲ್ಲ, ದೇವರು ಭಕ್ತಿಗೆ ಮಾತ್ರ ಒಳಗಾಗ್ತಾನೆ. ಹಾಗಾಗಿ ಹಾಲು ಮತ ಧರ್ಮದಲ್ಲಿ ಹಲವಾರು ಮನೆತನಗಳಲ್ಲಿ ಭಗವಂತನನ್ನ ಒಲಿಸಿಕೊಂಡಿರುವಂತಹ ಉದಾಹರಣೆ ಇಡೀ ದೇಶದ ತುಂಬಾ ಐತೆ. ಹಾಗಾಗಿ ಬೀರಪ್ಪ ಹಾಲು ಮತಸ್ಥರ ಭಕ್ತಿಗೆ ಶಿವ ಬೀರಪ್ಪ ಇರಲಿ, ಯಾವುದೇ ದೇವರುಗಳಿರಲಿ. ನೀವು ನಾನು ಮೊನ್ನೆ ತಿಳಿವಾಗಿದೆ ಎಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಹೋದಾಗ ಅಲ್ಲಿ ಇತಿಹಾಸ ಅಲ್ಲಿ ಇತಿಹಾಸ ಏನು ಅಂತ ನೋಡಕ್ ಪ್ರಯತ್ನ ಮಾಡ್ತೀನಿ. ಅಲ್ಲಿಗೆ ಹೋಗಿ ಇತಿಹಾಸವನ್ನ ನಾನು ನೋಡಿದಾಗ ಆಶ್ಚರ್ಯ ಆಯ್ತು. ತಿರುಪತಿ ತಿಮ್ಮಪ್ಪ ತನ್ನ ಹೆಂಡತಿ ಯಾರೇನು ಪದ್ಮಾವತಿ, ಯಾವಾಗ ಋಷಿಮುನಿ ಬಂದು ವಿಷ್ಣುವಿನ ಎದೆಗೆ ಹೊಡಿತಾನಲ್ಲ, ಲಕ್ಷ್ಮಿ ಎದೆ ವಾಸ ಮಾಡ್ಕೊಂಡಿರ್ತಾಳ. ಆ ಅವಮಾನ ತಾಳಾರ್ದೇನೆ ವೈಕುಂಠದಿಂದ ಭೂಲೋಕಕ್ಕೆ ಬರ್ತಾಳೆ. ಆ ಭೂಲೋಕಕ್ಕೆ ಬಂದಾಗ ತನ್ನ ಪತ್ನಿಯನ್ನ ಹರಿಸ್ಕೊಂಡು ಭೂಲೋಕಕ್ಕೆ ಬಂದಾಗ ಅದು ನೆಲೆಸಿದಂತಹ ಕ್ಷೇತ್ರ ತಿರುಮಲ ಅಂತಂದ್ಬಿಟ್ಟು ಪುರಾಣದಲ್ಲಿ. ಅಲ್ಲಿ ನೆಲೆಸಿರುವಂತಹ ವೆಂಕಟರಮಣ ತಿರುಪತಿ ತಿಮ್ಮಪ್ಪ ಮೊದಲಿಗೆ ಬೆಳಕಿನ ರೂಪದಲ್ಲಿ ಯಾರಿಗೆ ದರ್ಶನ ಕೊಡ್ತಾನೆ ಅಂತಂದ್ರೆ ಗುರಿಗಾಯಿಯಾಗಿರ್ತಕ್ಕಂಥ ಕುರುಬರಿಗೆ ಮೊದಲಿಗೆ ದರ್ಶನ ಕೊಡ್ತಾನೆ ಅನ್ನುವಂತ ಇತಿಹಾಸವನ್ನ ನಾನು ಕೇಳಿ ಬಹಳ ಆಶ್ಚರ್ಯ ಅನ್ನಿಸ್ತು. ಯಾಕೆಂದ್ರೆ ನಿರ್ಮಲವಾದಂತಹ ಮನಸ್ಸು,
ಧರ್ಮ ಬಯಸೋದು ಎಲ್ಲರಲ್ಲಿ ನಿರ್ಮಲವಾದಂತ ಮೈಂಡ್. ನಮ್ಮ ಹೃದಯ ಶುದ್ಧಿ ಆಗಬೇಕು ಅನ್ನೋದೇ ಧರ್ಮದ ಮೂಲ ಉದ್ದೇಶ. ಇನ್ನೊಬ್ಬರನ್ನ ದ್ವೇಷ ಮಾಡು, ಮಡಿವಂತಿಕೆಯಿಂದ ದ್ವೇಷ ಮಾಡು, ಜಾತಿ ಕಾರಣದಿಂದ ದ್ವೇಷ ಮಾಡು. ಜಾತಿ ಕಾರಣಕ್ಕೆ, ಮಡಿವಂತಿಕೆಗೆ, ಬಡತನಕ್ಕೆ ದ್ವೇಷ ಮಾಡುವಂತಹ, ಅಸೂಯೆ ಪಡುವಂತದನ್ನ ಯಾವ ಧರ್ಮಗಳು ಸಹಿತ ಬೋಧಿಸಬಾರ್ದು. ಅಂತ ಬೋಧನೆ ಯಾವ್ದಾದ್ರು ಮಾಡಿದ್ರೆ ಅದು ಧರ್ಮ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗಿ ವೀರಪ್ಪ ಇಲ್ಲಿ ಯಾವುದೇ ದೇವತೆಗಳನ್ನ ನಾವು ಒಲಿಸ್ಕೋಬೇಕು ಅಂತಂದ್ರೆ ನಿರ್ಮಲವಾದಂತಹ ಒಂದು ಮನಸ್ಸು, ಹೃದಯ ಬಹಳ ಮುಖ್ಯ ಆಗುತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ವೀರಪ್ಪನ ಗುಡಿಯನ್ನ ಹಲವಾರು ಹೆಸರುಗಳಲ್ಲಿ ಎಲ್ಲ ಒಂದೇ ವೀರಪ್ಪ, ಹೊಡಿಗೆನಹಳ್ಳಿ ವೀರಪ್ಪ ಅಂದ್ರೆ ಅಣ್ತಂದ್ರು ಬೇರೆ ಬೇರೆ ಆದಾಗ, ಗದ್ದಲಗಳು ಆದಾಗ, ಅಣ್ತಂದ್ರು ಬೇರೆ ಮಾಡ್ಕೊಂಡಾಗ ಅವು ಬೇರಪ್ಪ ನಿಮ್ ಗುಡಿಗೆ ಏನಕ್ಕೆ ಬರ್ಲಿ. ಅಣ್ತಂದ್ರು ಜಗಳಕ್ಕೋಸ್ಕರ ವೀರಪ್ಪ ಬೇರೆ ಬೇರೆ ಆಗಿದ್ದಾನೆ ಹೊರತು ವೀರಪ್ಪ ದೇವರು ದೇಶ ಜಗತ್ನಾಗೆ ಒಬ್ಬನೇ ಭೂಮಂಡಲದಲ್ಲಿ. ಆ ವೀರಪ್ಪನಿಗೆ ನಾವು ಯಾವತ್ತು ಶರಣಾಗಿರ್ಬೇಕು. ಈ ಸಂದರ್ಭದಲ್ಲಿ ನಾವು ಒಬ್ಬರನ್ನ ಸ್ಮರಣೆ ಮಾಡುವ ಸಿದ್ಧಲಿಂಗ ಆರಾಧ್ಯರು ಎಲ್ಲ ಕಾರ್ಯಗಳನ್ನ ಬಹಳ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ಎಲ್ಲ ಪುರೋಹಿತರು ಕರ್ಕೊಂಡ್ಬಂದು ನೆರವೇರಿಸ್ಕೊಟ್ಟಿದ್ದಾರೆ. ಸಿದ್ಧಲಿಂಗ ಆರಾಧ್ಯರಿಗೂ ನಾವು ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಈ ಕಮಿಟಿಯವರೆಲ್ಲರನ್ನು ಒಳಗೆ ಇದ್ದಾವೇನೆ ಇರಿಸೋ ಮನಸ್ಸುಗಳು, ಆದ್ರೆ ಹೊರಗೆ ಯಾವುದು ತೋರಿಸ್ಕೊಳ್ಳಾರ್ದೆ ಪುಣ್ಯ ಕೆಲಸ ದೇವ್ರ ಕೆಲಸ ಮಾಡ್ಬೇಕು ಅಂದಾಗ ನಾವೆಲ್ಲರನ್ನು ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು. ಆ ನಂತರ ದೇವರು ಹೊರಗೆ ಕೂತು ನಾವು ಬೇಕಿದ್ರೆ ಮಂತ್ರ ಮಾತಾಡೋಣ ಅಂತ ಹೇಳಿ ಇವತ್ತು ವೀರಪ್ಪನ ದೇವಸ್ಥಾನದ ಉದ್ಘಾಟನೆ ಕಮಿಟಿಯವರೆಲ್ಲರನ್ನು ಸೇರಿ ಒಗ್ಗಟ್ಟಿನಾಗಿ ಇವತ್ತು ಅದು ನಮಗೆ ಇನ್ನು ನನಗೆ ಒಳಗೆ ಯಾಕೆ ಹಿಂಗಾಯ್ತಲ್ಲ ಅಂತ ಅಸಮಾಧಾನ ಇವತ್ತು ಆಯ್ತು. ಯಾಕೆಂತಂದ್ರೆ ಇದು ಇನ್ನೂ ಇಡೀ ಊರಿನ ಜನ, ಇಡೀ ಆಜು ಬಾಜು ಹಳ್ಳಿ ಜನ ಏನೋ ಅದು ಗುಡಿ ಕಟ್ಟಿದ್ದಾರೆ 3.5 ಕೋಟಿ, 2 ಕೋಟಿ ಮೇಲೆ ಆಗಿದ್ದಾರೆ. 3 ಕೋಟಿ ರೂಪಾಯಿ ದೇವಸ್ಥಾನ ಕಟ್ಟಿದಾರಂತೆ. ಅಲ್ಲಿ ಜನ ಸೇರೋದ್ ನೋಡ್ಬೇಕು, ಕಾರ್ಯಕ್ರಮ ಮಾಡೋದ್ ನೋಡ್ಬೇಕು ಅನ್ನೋ ರೀತಿಯಲ್ಲಿ ಮಾಡುವಂತಹ ಆಸೆ ನಮ್ದು ಆಗಿತ್ತು. ಆದ್ರೆ ಮುಂದಿನ ದಿನಗಳಲ್ಲಿ ಅಂತ ಆಸೆಯನ್ನ ನೀವೆಲ್ಲರೂ ಸೇರಿ ನೆರವೇರಿಸ್ಬೇಕು. ಯಾಕೆಂದ್ರೆ ಈ ನನ್ನ ಗುಡಿ ಊರಿನವರಿಗೇನೆ ಎಷ್ಟೋ ಮಂದಿಗೆ ಉದ್ಘಾಟನೆ ಆಯ್ತಾ ಅನ್ನಂಗೆ ಆಯ್ತು. ಹಾಗಾಗಿ ಆದ್ರೆ ಪವಿತ್ರ ಕೆಲಸ, ಒಳ್ಳೆ ಸಮಯ ಅನ್ನೋ ಕಾರಣಕ್ಕೋಸ್ಕರ ದೇವಸ್ಥಾನದ ಉದ್ಘಾಟನೆಯನ್ನ ಯಾವುದೇ ರಾಜಕೀಯ ಇಲ್ಲದೆ ಭಕ್ತಿಯಿಂದನೇ ಆಗ್ಬೇಕು, ಭಕ್ತರಿಂದನೇ ಆಗ್ಬೇಕು, ಪೂಜ್ಯರ ಸಾನ್ನಿಧ್ಯದಲ್ಲಿ ಆಗ್ಬೇಕು. ಆಮೇಲೆ ನಾವು ಹೊರಗಡೆ ವ್ಯವಹಾರ ನೋಡ್ಕೊಂಡು ರಾಜಕೀಯ ನೋಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಇವತ್ತು ವೀರಪ್ಪನ ಗುಡಿಯನ್ನ ಎಲ್ಲರೂ ಒಮ್ಮನಸ್ಸಿನಿಂದ ಉದ್ಘಾಟನೆಯನ್ನ ಶಾಸ್ತ್ರೋಕ್ತವಾಗಿ ಭಕ್ತಿಪೂರ್ವಕ ಮಾಡಿದರೆ ಎಲ್ಲ ಕಂಬಿಗಳ ಮುಖ್ಯಸ್ಥರಿಗೆ, ಕಮಿಟಿಯವರಿಗೆ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ